Hello children, let's continue the geometry chapter itself, third standard. So we'll be solving the next question. Name the following figures in as many ways as possible. So ಇಲ್ಲಿ 3 figures ಕೊಟ್ಟಿದ್ದಾರೆ. ಸೊ ಅದನ್ನು ಹೇಗೆ ನೇಮ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಲೈನ್ ಸೆಗ್ಮೆಂಟ್ ಇದೆ ಪಿ ಕ್ಯೂ. ಸೊ ಆವಾಗಲೇ ಹೇಳಿದೆ ಇದನ್ನ ಸೆಗ್ಮೆಂಟ್ ಪಿ ಕ್ಯೂ ಅಂತ ಬರಿಬೋದು ಅಥವಾ ಕ್ಯೂ ಪಿ ಅಂತ ಬರಿಬೋದು. ಅಥವಾ ಇಲ್ಲಿ ಸೆಗ್ಮೆಂಟ್ ಬರೀದೇ ಇದ್ದರೆ ಇಲ್ಲಿ ಪಿ ಕ್ಯೂ ಅಂತ ಬರೆದು ಇಲ್ಲಿ ಮೇಲ್ಗಡೆ ಒಂದು ಲೈನ್ ಹಾಕಬೇಕು, ಅಥವಾ ಕ್ಯೂ ಪಿ ಅಂತ ಬರೆದು ಮೇಲ್ಗಡೆ ಒಂದು ಲೈನ್ ಹಾಕಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಂಗಲ್ ಬರ್ತದೆ, ಹೌದಾ? ಸೊ ಆರ್ ಎಸ್ ಟಿ, ಫಸ್ಟ್ ಇದನ್ನು ನೆನ್ಪಿಟ್ಕೊಳ್ರಿ. ಆರ್ ಎಸ್ ಟಿ, ಎಸ್ ಅನ್ನೋ ಹತ್ರ ನಮಗೆ ಆ್ಯಂಗಲ್ ಫಾರ್ಮ್ ಆಗ್ತದೆ. ಸೊ ಇಲ್ಲಿ ಅಥವಾ ಟಿ ಎಸ್ ಆರ್, ಎಸ್ ಅನ್ನೋದು ಯಾವಾಗಲೂ ಮಧ್ಯೆ ಇರಬೇಕು, ಅಥವಾ ಇಲ್ಲಿ ಈ ಕ್ಯಾಪ್ ಆಗ್ತಾಯಿದ್ರೆ ಈ ಥರ ಬರ್ಕೋಬೇಕು. ಸೊ ಇಲ್ಲಿಗೆ ಸಾಲ್ವ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ರೇ, ಎಕ್ಸ್ಟೆಂಡಿಂಗ್ ರೇ. ಸೊ ನಾವು ಇದನ್ನು ಹೇಗೆ ಬರಿಬೋದು? ಎ ಸಿ ಅಂತ ಬರಿಬೋದು ಅಥವಾ ಬಿ ಸಿ ಅಂತ ಬರಿಬೋದು. ಓಕೆ, ಎ ಸಿ ಬಿ ಸಿ ಇವೆರಡೇ ಬರೆಯೋದಕ್ಕೆ ಬರೋದು. ಓಕೆ, ನೆಕ್ಸ್ಟ್ ಪ್ಲೇನ್ ಫಿಗರ್ಸ್ ಬಗ್ಗೆ ನೋಡೋಣ. ಸೊ ರೀಡ್ ಆ್ಯಂಡ್ ಲರ್ನ್. ದ ಪಾಯಿಂಟ್ ವೇರ್ ಟೂ ಸೈಡ್ಸ್ ಮೀಟ್ ಇಸ್ ಕಾಲ್ಡ್ ಅ ವರ್ಟೆಕ್ಸ್ ಆರ್ ಅ ಕಾರ್ನರ್. ಸೊ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಈ ಕಾರ್ನರ್ಸ್ ಇಲ್ಲಿ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಏನಿದೆಲ್ಲ ಇದನ್ನು ವರ್ಟೆಕ್ಸ್ ಅಂತ ಹೇಳ್ತಾರೆ. ಸೊ ಈ ಸ್ಟ್ರೇಟ್ ಲೈನ್ ಏನು ಕಾಣಿಸ್ತದೆ ನಿಮಗೆ ಟ್ರಯಾಂಗಲಲ್ಲಿ, ಅದನ್ನು ಸೈಡ್ಸ್ ಅಂತ ಕರೀತಾರೆ. ಈ ಪಾಯಿಂಟ್ಸ್ನ ವರ್ಟೆಕ್ಸ್ ಅಂತ ಕರೀತಾರೆ, ಇದನ್ನು ಸೈಡ್ಸ್ ಅಂತ ಕರೀತಾರೆ. ಸೊ ಇದನ್ನು ಎ ಬಿ ಸಿ ಆರ್ ಕಾಲ್ಡ್ ದಿ ವರ್ಟಿಸಸ್. ಸೊ ಇದನ್ನು ವರ್ಟಿಸಸ್ ಅಂತ ಕರೀತಾರೆ ಆಫ್ ಅ ಟ್ರಯಾಂಗಲ್. ಎ ಬಿ, ಬಿ ಸಿ ಆ್ಯಂಡ್ ಸಿ ಎ ಆರ್ ಕಾಲ್ಡ್ ದಿ sides. So point A, point B and point C are called the vertices of a triangle. So ನಮಗೆ ಕೊಟ್ಟಿರೋ ಟ್ರಯಾಂಗಲ್ ಸೇಮ್ ಥಿಂಗು ನಾವು ಸ್ಕ್ವಯರಲ್ಲಿ ತಗೊಂಡ್ರೆ ಎ ಬಿ ಸಿ ಡಿ, ಪಾಯಿಂಟ್ ಎ ಬಿ ಸಿ ಡಿ ಆರ್ ದಿ ವರ್ಟಿಸಸ್ ಆಫ್ ಅ ಸ್ಕ್ವಯರ್. ಎ ಬಿ ಬಿ ಡಿ ಸಿ ಡಿ ಸಿ ಆ್ಯಂಡ್ ಎ ಸಿ ಆರ್ ದಿ ಸೈಡ್ಸ್ ಆಫ್ ಅ ಸ್ಕ್ವಯರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಅವರು ಟ್ರಯಾಂಗಲ್ ಕೊಟ್ಟಿದ್ದಾರೆ, ನಾನು ಸ್ಕ್ವಯರಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಆಯಿತು, ಸೊ ನೆಕ್ಸ್ಟ್ ಏನು ನೋಡೋಣ. ಸೊ ಶೇಪ್ಸ್ ನಿಮಗೆಲ್ಲ ಗೊತ್ತಾಯಿದೆ. ದಿಸ್ ಇಸ್ ಅ ಟ್ರಯಾಂಗಲ್, ದಿಸ್ ಇಸ್ ಅ ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್. ಇದು ಎಲ್ಲ ಕಡೆಯಿಂದನೂ ಕ್ಲೋಸ್ ಇದೆ, ಎಲ್ಲೂ ಓಪನ್ ಇಲ್ಲ. ಸೊ ದೀಸ್ ಆರ್ ಕಾಲ್ಡ್ ದಿ ಕ್ಲೋಸ್ಡ್ ಫಿಗರ್ಸ್. So these are called the closed figures. Next exercise na solve ಮಾಡೋಣ. Observe the figures given in the first column, complete the table. So figure ಇದೆ ಇಲ್ಲಿ. So triangle ಏನಿದು? name of the figure is triangle. Number of vertices count ಮಾಡ್ರಿ. 1 2 3. So 3. Name the vertices. So ಅವರು ಆಲ್ರೆಡಿ ನೇಮ್ ಮಾಡಿಬಿಟ್ಟಿದ್ದಾರೆ, P Q R. ಸೊ ಸೈಡ್ಸ್ ಎಷ್ಟಿದೆ? 1 2 3, 3 sides ಇದೆ. ಸೊ ನೇಮ್ ದಿ ಸೈಡ್ಸ್ ಪಿ ಕ್ಯೂ, ಕ್ಯೂ ಆರ್ ಆ್ಯಂಡ್ ಪಿ ಆರ್. ಸೊ ದೀಸ್ ಆರ್ ದಿ ಸೈಡ್ಸ್ ಆಫ್ ದಿ ಟ್ರಯಾಂಗಲ್. ಸೊ ಇದು ಕೂಡ ಸಿಂಪಲ್ ಆಗಿದೆ, ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ. ಇದನ್ನು ನೋಡೋಣ. ಸರ್ಕಲ್. ಸೊ ಇದಕ್ಕೆ ವರ್ಟಿಸಸ್ ಇರುತ್ತಾ? ಇರೋದೇ ಇಲ್ಲ. ಸೊ ವರ್ಟಿಸಸ್ನ ನೇಮ್ ಮಾಡೋದಕ್ಕಾಗುತ್ತಾ? ಸರ್ಕಲ್ ಇರೋದ್ರಿಂದ ಎಲ್ಲೂ ಕಾರ್ನರ್ ಪಾಯಿಂಟ್ಸ್ ಇಲ್ಲ, ಹಂಗಾಗಿ ಇದಕ್ಕೆ ಏನು ಮಾಡೋದಕ್ಕೆ ಬರೋಲ್ಲ. ಓಕೆ, ಸೊ ಇವೆರಡನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೇಮ್ ದಿ ಫಾಲೋಯಿಂಗ್. ಅ ಕ್ಲೋಸ್ಡ್ ಫಿಗರ್ ವಿತ್ 3 sides. ಕ್ಲೋಸ್ಡ್ ಫಿಗರ್ ವಿತ್ 3 sides. ಇಲ್ಲಾಗಲೇ ಕ್ಲೋಸ್ಡ್ ಫಿಗರು 1 2 3. ಸೊ 3 sides ಇರೋ ಕ್ಲೋಸ್ಡ್ ಫಿಗರ್ ಯಾವುದು? ಇಟ್ಸ್ ಅ ಟ್ರಯಾಂಗಲ್. A closed figure with 4 sides. ಸೊ ಇಲ್ಲಿ ನೋಡಿ ಕ್ಲೋಸ್ಡ್ ಫಿಗರು 1 2 3 4 sides ಇದೆ. ಸೊ ದಿಸ್ ಮೇ ಬಿ ಅ ಸ್ಕ್ವಯರ್ ಆರ್ ಅ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ಲು
ಇಲ್ಲಿ ಸ್ಕ್ವಯರಲ್ಲಿನೂ ಸೇಮ್ ಇರುತ್ತೆ, ಎಲ್ಲ ಸೈಡ್ಸು ಸೇಮ್ ಲೆಂತ್ ಇರುತ್ತೆ. ಬಟ್ ಇಲ್ಲಿ ರೆಕ್ಟ್ಯಾಂಗಲಲ್ಲಿ ಏನಾಗುತ್ತೆ, ಆಪೋಸಿಟ್ ಸೈಡ್ಸ್ ಮಾತ್ರ ಸೇಮ್ ಇರುತ್ತೆ. ಸೊ ಕ್ಲೋಸ್ಡ್ ಫಿಗರ್ with 4 sides may be a square or a rectangle. So a closed figure with no vertices and no sides. So ಇಲ್ಲಿ ಸರ್ಕಲ್ ನೋಡಿದ್ವಿ, ಇದಕ್ಕೆ ವರ್ಟಿಸಸ್ ಕೂಡ ಇರಲ್ಲ, ಸೈಡ್ಸ್ ಕೂಡ ಇರಲ್ಲ. ಸೊ ದಟ್ ಈಸ್ ಅ ಸರ್ಕಲ್. A letter of an alphabet, that is a closed figure. So B D O Q. ಸೊ B ಇಲ್ಲಿ ಕ್ಲೋಸ್ ಆಗಿದೆ, ಹೌದಾ? D ಇದು ಕ್ಲೋಸ್ ಇದೆ, O ಇದು ಕ್ಲೋಸ್ ಇದೆ, Q ಇದು ಕೂಡ ಕ್ಲೋಸ್ ಇದೆ. ಸೊ ಆಲ್ಫಾಬೆಟ್ಸಲ್ಲಿ ಇನ್ನು ತುಂಬಾ ಕ್ಲೋಸ್ಡ್ ಫಿಗರ್ಸ್ ಇದ್ದಾವೆ, ಅದನ್ನೆಲ್ಲ ನೀವು ಸರ್ಚ್ ಮಾಡಿರಿ. ಓಕೆ, ಅಲ್ಲಿ ಅಬ್ಸರ್ವ್ ದಿ ಅಡ್ಜಸೆಂಟ್ ಫಿಗರ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೇಮ್ ದಿ ಪಾಯಿಂಟ್ಸ್ ದಟ್ ಆರ್ ಇನ್ಸೈಡ್ ದಿ ಫಿಗರ್. ಇನ್ಸೈಡ್ ಕೇಳ್ತಾ ಇದ್ದಾರೆ. ಸೊ ಇದೊಂದು ಸ್ಕ್ವಯರ್. ಸೊ ಇಲ್ಲಿರೋದೆಲ್ಲ ಔಟ್ಸೈಡ್. ಸೊ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಆರ್ ಇನ್ಸೈಡ್ ದಿ ಸ್ಕ್ವೇರ್. ಓಕೆ, ಈ ಫಿಗರಲ್ಲಿ ಪಾಯಿಂಟ್ ಎ ಪಾಯಿಂಟ್ ಬಿ ಒಳಗಡೆ ಇದೆ. ಸೊ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಆರ್ ಇನ್ಸೈಡ್ ದಿ ಫಿಗರ್. ನೇಮ್ ದಿ ಪಾಯಿಂಟ್ಸ್ ದಟ್ ಆರ್ ಔಟ್ಸೈಡ್ ದಿ ಫಿಗರ್. ಸೊ ಹೊರಗಡೆ ಎಲ್ಲಿದೆ? ಇಲ್ಲಿ. ಇದು ಲೈನ್ ಮೇಲೆ ಇದೆ, ಸೈಡ್ಸ್ ಮೇಲೆ ಇದೆ, ಬಟ್ ಇದು ಔಟ್ಸೈಡ್ ದಿ ಫಿಗರೇ ಇದೆ. ಸೊ ಪಾಯಿಂಟ್ ಕ್ಯೂ ಆ್ಯಂಡ್ ಪಾಯಿಂಟ್ ಪಿ ಆರ್ ಔಟ್ಸೈಡ್ ದಿ ಫಿಗರ್. ನೇಮ್ ದಿ ಪಾಯಿಂಟ್ಸ್ ದಟ್ ಆರ್ ಆನ್ ದಿ ಫಿಗರ್. ಸೊ ಅದ್ರ ಮೇಲೆ ಇದೆ ಯಾವುದು? ಆರ್ ಇದೆ, ಎಸ್ ಇದೆ. ಓಕೆ, ಸೊ ಇದು ಇಲ್ಲಿವರೆಗೂ ಸಾಲ್ವ್ ಆಯಿತು ಅಲ್ವಾ? ಸೊ ಸಾಲಿಡ್ ಫಿಗರ್ಸಿಗೆ ಬರೋಣ. ಸಾಲಿಡ್ ಫಿಗರ್ಸ್ ಆರ್ ಕ್ಯೂಬಾಯ್ಡ್. ಸೊ ಸ್ಕ್ವಯರಲ್ಲಿ ಮಾಡಿರುವಂಥ ಬಾಕ್ಸ್ನ ಕ್ಯೂಬ್ ಅಂತ ಕರಿತೀವಿ. ರೆಕ್ಟ್ಯಾಂಗಲಲ್ಲಿ ಮಾಡಿರುವಂಥ ಬಾಕ್ಸ್ನ ಕ್ಯೂಬಾಯ್ಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕ್ಯೂಬಿಗೆ ಡೈಸ್, ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡಬೇಕಾದ್ರೆ ಡೈಸ್ ಯೂಸ್ ಮಾಡ್ತಿರಲ್ಲ, ಸೊ ಅದು ಕ್ಯೂಬ್. ನಿಮ್ಮ ಪೆನ್ಸಿಲ್ ಬಾಕ್ಸ್ ಬಂದ್ಬಿಟ್ಟು ಕ್ಯೂಬಾಯ್ಡ್. ಸೊ ನೆಕ್ಸ್ಟ್ ಎಡ್ಜಸ್ ನೋಡ್ರಿ. ಸೊ ನಿಮಗೆ ಇದೊಂದು ಎಕ್ಸಾಂಪಲ್ ತಗೊಳ್ತೀನಿ ಕ್ಯೂಬಾಯ್ಡಿಗೆ. ಸೊ 1 2 3 4 5 6. ಸೊ 6 ಫೇಸಸ್ ಇದೆ. ಈ ಥರ ಫ್ಲ್ಯಾಟ್ ಸರ್ಫೇಸು 6 ಇದೆ ಒಂದು ಪೆನ್ಸಿಲ್ ಬಾಕ್ಸಿಗೆ ಅಥವಾ ಒಂದು ಮೊಬೈಲಿಗೆ. ಓಕೆ, 6 ಫೇಸಸ್ ಇದೆ ನೋಡಿ, 6 ಫೇಸಸ್. ಎಡ್ಜಸ್ ಏನು? ಈ ಲೈನ್ಗಳು, ಈ ಲೈನ್ಗಳನ್ನ ಎಡ್ಜಸ್ ಅಂತ ಕರಿತೀವಿ. ಸೊ ಇದೆಷ್ಟಾಗುತ್ತೆ? 12 ಎಡ್ಜಸ್ ಆಗುತ್ತೆ. ವರ್ಟಿಸಸ್ ಎಷ್ಟು ಬರ್ತವೆ? 1 2 3 4. ಇಲ್ಲಿ ಒಂದು ಸ್ಕ್ವೇರ್ ಇರೋದ್ರಿಂದ 1 2 3 4. ಸೊ 4 + 4 is 8 ವರ್ಟಿಸಸ್. ಸೊ ಕ್ಯೂಬಾಯ್ಡಿಗೆ ಅಂತ ಏನು ಡಿಫ್ರೆನ್ಸ್ ಇರಲ್ಲ ವರ್ಟಿಸಸ್ಸಿಗೆ ಮತ್ತು ಎಡ್ಜಸ್ಸಿಗೆ. ಸೊ ಇದು ಎಲಾಂಗೇಟೆಡ್ ಕ್ಯೂಬಾಯ್ಡ್ ಅಷ್ಟೇ. ಓಕೆ, ಸೇಮ್ ಇರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಫಿಗರ್ ಬಂದ್ಬಿಟ್ಟು ಸಿಲಿಂಡರ್. ಸಿಲಿಂಡರಿಗೆ 2 ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ, ಒಂದು ಕರ್ವ್ಡ್ ಸರ್ಫೇಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಈ ಬಾಟಲ್ ತಗೊಳ್ಳೋಣ. ಸೊ ಈ ಬಾಟಲ್ ಹೇಗಿದೆ? ಇದು ಕರ್ವ್ಡ್ ಆಗಿದೆ, ಹೌದಾ? ಸೊ ಇಲ್ಲೊಂದು ಫ್ಲ್ಯಾಟ್ ಸರ್ಫೇಸ್ ಇದೆ, ಇಲ್ಲೊಂದು ಫ್ಲ್ಯಾಟ್ ಸರ್ಫೇಸ್ ಇದೆ. ಸೊ 2 ಫ್ಲ್ಯಾಟ್ ಸರ್ಫೇಸಸ್ ಆ್ಯಂಡ್ 1 ಕರ್ವ್ಡ್ ಸರ್ಫೇಸ್. ಓಕೆ, ಒಂದು ಕೋನ್ ತಗೊಳ್ಳೋಣ. ಇದು ಈ ಪಾಯಿಂಟ್ವರೆಗೂ ಇಲ್ಲಿ ಕೋನೇ ಇದು. ಓಕೆ, ಸೊ ಇದು ಕೋನ್. ಸೊ ಇದಕ್ಕೆ ಒಂದು ವರ್ಟೆಕ್ಸ್ ಇದೆ. ಸೊ ಈ ಪಾಯಿಂಟ್ ಇಲ್ಲಿ ಕಾಣಿಸ್ತಾ ಇದೆ, ಇದು ವರ್ಟೆಕ್ಸ್. ಒಂದು ಕರ್ವ್ಡ್ ಸರ್ಫೇಸ್ ಇದೆ. ಇದನ್ನು ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಫ್ಲ್ಯಾಟ್ ಆಗುತ್ತೆ, ಹೌದಾ? ಸೊ 1 ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ. ಸಿಲಿಂಡ್ರಿಗೆ ನೆನ್ಪಿಟ್ಕೊಳ್ಳಿ, ವರ್ಟೆಕ್ಸ್ ಇರೋದಿಲ್ಲ, ಆದರೆ ಕೋನಿಗೆ ಒಂದು ವರ್ಟೆಕ್ಸ್ ಇರುತ್ತೆ. ಓಕೆ, ಸ್ಪಿಯರಿಗೆ ಯಾವ ಫ್ಲ್ಯಾಟ್ ಸರ್ಫೇಸಸ್ಸು ಇರೋದಿಲ್ಲ, ಓನ್ಲಿ ಕರ್ವ್ಡ್. ಒಂದು ಬಾಲ್ ತಗೊಳ್ಳೋಣ. ಒಂದು ಬಾಲ್ ತೊಗೊಂಡ್ರೆ ಅದಕ್ಕೆಲ್ಲಾದರೂ ಏನಾದರೂ ಇದನ್ನು ಏನೂ ಸಿಗಲ್ಲ ನನಗೆ. ಸೊ ಇಟ್ ಈಸ್ ಓನ್ಲಿ 1 ಕರ್ವ್ಡ್ ಸರ್ಫೇಸ್. ಇಲ್ಲಿವರೆಗೂ ಅರ್ಥ ಆಯ್ತಾ? So let's solve the next exercise. Observe these solid figures, fill in the blanks to build their properties. So use the objects to have the better understanding. So either solid figure is a cube. So this is a cone.
this is a cylinder, this is a cuboid, and this is a sphere. Sphere exact example nothing but ball. Circle anta ಅನ್ಕೋಬೇಡ್ರಿ ಇದನ್ನು. ಇದು ಸ್ಪಿಯರ್. ಬಾಲ್ನ ಇಟ್ಕೊಳ್ಳಿ. ಸೊ ಬಾಲ್ ಫುಲ್ ಇರುತ್ತೆ ತಾನೆ, ಸೊ ದಟ್ ಇಸ್ ಸ್ಪಿಯರ್. ಸೊ ಫ್ಲ್ಯಾಟ್ ಸರ್ಫೇಸಸ್ ಎಷ್ಟಿರುತ್ತೆ? 1 2 3 4 5 6 ಫ್ಲ್ಯಾಟ್ ಸರ್ಫೇಸಸ್ ಇರುತ್ತೆ. ಇದರಲ್ಲಿ ಫ್ಲ್ಯಾಟ್ ಸರ್ಫೇಸಸ್ ಎಲ್ಲಿರುತ್ತೆ? ಇದೊಂದೇ ಫ್ಲ್ಯಾಟ್ ಸರ್ಫೇಸು. ಓಕೆ, ಸೊ 1. ಇದರಲ್ಲಿ ಫ್ಲ್ಯಾಟ್ ಸರ್ಫೇಸ್ 1 ಆ್ಯಂಡ್ 2. ಸೊ ಕ್ಯೂಬಿಗೆ ಕ್ಯೂಬಾಯ್ಡಿಗೆ ಅಂಥ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಇದು ಸ್ಕ್ವೇರ್, ಇದು ರೆಕ್ಟ್ಯಾಂಗಲ್ ಅಷ್ಟೇ. ಸೊ 6 ಫ್ಲ್ಯಾಟ್ ಸರ್ಫೇಸಸ್ ಅಗೇನ್ ಹಿಯರ್. ವೆರಾಸ್ ಸ್ಪಿಯರಿಗೆ ಫ್ಲ್ಯಾಟ್ ಸರ್ಫೇಸಸ್ ಇರೋದಿಲ್ಲ. ಕರ್ವ್ ಸರ್ಫೇಸಸ್ ಕ್ಯೂಬಿಗೆ ಕರ್ವ್ ಸರ್ಫೇಸಸ್ ಇರೋದಿಲ್ಲ. ಕೋನಿಗೆ 1, ಸಿಲಿಂಡರಿಗೂ ಕೂಡ 1, ಮತ್ತು ಕ್ಯೂಬಾಯ್ಡಿಗೆ ಏನೂ ಇರೋದಿಲ್ಲ. ಸ್ಪಿಯರಿಗೆ ಕೂಡ 1 ಫ್ಲ್ಯಾಟ್ ಸರ್ಫೇಸ್. ಎಡ್ಜಸ್, ಸೊ ಇದು ಬಂದ್ಬಿಟ್ಟು ಎಡ್ಜಸ್ 1 2 3 4 5 6 7 8 9 ಆ ಕಡೆ ಕಾಣ್ದಂಗೆ ಇದೆ. ಸೊ ಅದು ಟೋಟಲಾಗಿ 12 ಎಡ್ಜಸ್. ನೀವು ಮನೆಯಲ್ಲಿ ಒಂದು ಮ್ಯಾಚ್ ಬಾಕ್ಸ್ ತೊಗೊಳ್ರಿ. ಮ್ಯಾಚ್ ಬಾಕ್ಸ್ ತೊಗೊಂಡು ಅದಕ್ಕೆ ಎಡ್ಜಸ್ ಕೌಂಟ್ ಮಾಡಿರಿ, ನಿಮಗೆ 12 ಎಡ್ಜಸ್ ಬರುತ್ತೆ. ಕೋನಿಗೆ 1 ಎಡ್ಜ್ ಇರೋದಿಲ್ಲ. ಓಕೆ, ನೆಕ್ಸ್ಟ್. ಸೊ ಕ್ಯೂಬಿಗೆ ಮತ್ತು ಕ್ಯೂಬಾಯ್ಡಿಗೆ ಡಿಫ್ರೆನ್ಸ್ ಅಷ್ಟು ಇಲ್ಲ ಅಂತ ಹೇಳಿದ್ದೆ. ಸೊ 12 ಎಡ್ಜಸ್ ಇಲ್ಲಿ, 12 ಎಡ್ಜಸ್ ಇಲ್ಲಿ. ಸೊ ಸ್ಪಿಯರಿಗಂತೂ ಎಡ್ಜಸ್ ಇರೋದೇ ಇಲ್ಲ. ನೆಕ್ಸ್ಟ್ ವರ್ಟಿಸಸ್. ವರ್ಟಿಸಸ್ ಅಂದರೆ ಏನು? ಈ ಪಾಯಿಂಟ್ಸ್ 1 2 3 4. ಸೊ 1 2 3 4 ಆ ಕಡೆ ಒಂದು. ಸೊ 4 ವರ್ಟಿಸಸ್ ಇರುತ್ತೆ. 4 + 4 = 8 ವರ್ಟಿಸಸ್ ಇರುತ್ತೆ. ಇಲ್ಲಿ ಒಂದೇ ಒಂದು ವರ್ಟಿಸಸ್ ಇದೆ. ಸೊ 1 ಇಲ್ಲಿ. ಸೊ ಕ್ಯೂಬಿಗೆ ಕ್ಯೂಬಾಯ್ಡಿಗೆ ಡಿಫ್ರೆನ್ಸ್ ಇಲ್ಲ ಅಂತಂದಿದ್ದೀನಿ. ಇದು ಕರೆಕ್ಟಾಗಿ ಸ್ಕ್ವೇರ್ ಇರುತ್ತೆ, ಇದು ರೆಕ್ಟ್ಯಾಂಗಲ್ ಇರುತ್ತೆ ಅಷ್ಟೇ. ಸೊ ಸೇಮ್ ಥಿಂಗ್, 8 ವರ್ಟಿಸಸ್ ಅಗೇನ್. ಸೊ ಸರ್ಕಲಲ್ಲಿ ಕೂಡ ವರ್ಟಿಸಸ್ ಇರೋದಿಲ್ಲ. ಸೊ ನೆಕ್ಸ್ಟ್, ಹೂ ಆಮ್ ಐ ಅಂತ ಕೇಳ್ತಾ ಇದ್ದಾರೆ. ಐ ಹ್ಯಾವ್ 2 ಫ್ಲ್ಯಾಟ್ ಸರ್ಫೇಸಸ್, 0 ಎಡ್ಜ್ ಆ್ಯಂಡ್ 0. ಸೊ 2 ಫ್ಲ್ಯಾಟ್ ಸರ್ಫೇಸ್, 1 2 ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ. ಸೊ ಇಟ್ ಇಸ್ ಅ ಸಿಲಿಂಡರ್. I have 6 faces, 12 edge. So 12 edge, 6 faces. ಅಂದರೆ ಫ್ಲ್ಯಾಟ್ ಸರ್ಫೇಸ್. ಸೊ ಐ ಆಮ್ ಅ ಕ್ಯೂಬ್. ಸೊ ಅವರು ಏನು ಹೇಳ್ತಾರೆ? ಕ್ಯೂಬಾಯ್ಡ್ ಕೂಡ ಇರ್ಬೋದು. ಸೊ ಅವರೇ ಒಂದು ಕ್ಲೂ ಕೊಟ್ಬಿಟ್ಟಿದ್ದಾರೆ. ಐ ಆಮ್ ನಾಟ್ ಅ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಅಲ್ಲ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಕ್ಯೂಬ್. ಐ ಹ್ಯಾವ್ 1 ಫ್ಲ್ಯಾಟ್ ಸರ್ಫೇಸ್ ಆ್ಯಂಡ್ ಅ ಕರ್ವ್ಡ್ ಸರ್ಫೇಸ್. ಒಂದು ಫ್ಲ್ಯಾಟ್ ಸರ್ಫೇಸ್ ಇದೆ, curved surface ಇದೆ. So I am a cone. I have just 1 curved surface. ಒಂದು curved surface ಇದೆ, that is nothing but a sphere. So I am shaped like a ball. Ball ಥರ ಇದ್ದೀನಿ. How many edges and vertices do I have? ಸೊ ಬಾಲಿಗೆ ಇಲ್ಲಿ ಸ್ಪಿಯರ್ ನೋಡಿದ್ದೀರ. ಬಾಲ್ ಇಸ್ ನಥಿಂಗ್ ಬಟ್ ಅ ಸ್ಪಿಯರ್. ಸೊ ಸ್ಪಿಯರಿಗೆ ಎಡ್ಜಸ್ಸು ಇರೋದಿಲ್ಲ, ವರ್ಟಿಸಸ್ಸು ಇರೋದಿಲ್ಲ. ಸೊ ನಾನು ಯಾರು? ಸೊ ಇಟ್ ಇಸ್ ಅ ಸ್ಪಿಯರ್. ನೋ ಎಡ್ಜಸ್, ನೋ ವರ್ಟಿಸಸ್, ಐ ಆಮ್ ಅ ಸ್ಪಿಯರ್. ಸೊ ಮ್ಯಾಚ್ ದಿ ಫಾಲೋಯಿಂಗ್. 6 ಫ್ಲ್ಯಾಟ್ ಸರ್ಫೇಸಸ್. ಸೊ ದಿಸ್ ಮ್ಯಾಚಸ್ ದಿಸ್. ಇಟ್ಸ್ ಅ cuboid. 2 flat surfaces and a 1 curved surface. That is a cylinder. 1 flat surface and 1 curved surface. It is a cone. Only 1 curved surface. It is a sphere. Okay. Illi name the solid figure that has 2 circular faces. 2 circular. ಈಗ ಸಿಲಿಂಡರ್ ತಗೊಂಡ್ವಿ ಅಂದ್ಕೊಳ್ರಿ. ಒಂದು ಪೇಪರ್ನ ಹಿಂಗೆ ಸುತ್ತಕೊಂಡ್ರೆ ಏನಾಗುತ್ತೆ? ನಿಮಗೆ ಮೇಲ್ಗಡೆ ಒಂದು ಫ್ಲ್ಯಾಟ್ ಸರ್ಫೇಸು, ಕೆಳಗಡೆ ಒಂದು ಫ್ಲ್ಯಾಟ್ ಸರ್ಫೇಸ್ ಸಿಗುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್, 6 ಈಕ್ವಲ್ ಫೇಸಸ್. 6 ಈಕ್ವಲ್ ಫೇಸಸ್ ಎದರಲ್ಲಿರುತ್ತೆ? ಕ್ಯೂಬಲ್ಲಿರುತ್ತೆ ಅಥವಾ ಕ್ಯೂಬಾಯ್ಡಲ್ಲಿರುತ್ತೆ. ನೆಕ್ಸ್ಟ್, 1 ಫ್ಲ್ಯಾಟ್ ಸರ್ಫೇಸ್. ದಟ್ ಇಸ್ ಕೋನ್. ಕೋನ್ ನೋಡಿದ್ದೀರ ತಾನೆ? ಈ ಥರ ಇದೆ, ಈ ಥರ ಇದೆ. ಸೊ ಇಟ್ ಇಸ್ ಅ ಕೋನ್. ನೋ ಫ್ಲ್ಯಾಟ್ ಸರ್ಫೇಸಸ್. ಸರ್ಫೇಸೇ ಇಲ್ಲದೆ ಇರೋವಂಥದ್ದು ಸ್ಪಿಯರ್. ಓಕೆ.